ಇದೇ ವಾರದಲ್ಲಿ ದೆಹಲಿಗೆ ತೆರಳಲಿರುವ ಯತ್ನಾಳ್ ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನಾಳ್ ನಿರ್ಧಾರವನ್ನ ಮಾಡಿದ್ದಾರೆ. ಅಮಿತ್ ಶಾ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಯತ್ನಾಳ್. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾಗೆ ತಿಳಿಸಲು ಪ್ಲಾನ್ ಅನ್ನ ಮಾಡಿದ್ದಾರೆ. ಅಲ್ಲದೆ ಬಳ್ಳಾರಿ ಪಾದಯಾತ್ರೆ ಬಗ್ಗೆಯೂ ಪ್ರಸ್ತಾಪ ಮಾಡಲಿದ್ದಾರೆ. ಪರ್ಯಾಯ ಪಾದಯಾತ್ರೆಗೆ ಅನುಮತಿಯನ್ನ ಪಡೆಯೋ ಸಾಧ್ಯತೆ ಕೂಡ ಇದೆ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಪಾದಯಾತ್ರೆಗೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಏನೋ ವಿಜಯೇಂದ್ರ ನಡೆಸಿದ್ದ ಪಾದಯಾತ್ರೆಗೆ ಟಕ್ಕರ್ ಅನ್ನ ಕೊಡ್ತಾರ. ಪರ್ಯಾಯ ಪಾದಯಾತ್ರೆ ಯಾಕೆ ಎಂಬ ವಿಚಾರವಾಗಿ ವಿವರಣೆಯನ್ನ ಕೊಡಲಿದ್ದಾರೆ. ಅಮಿತ್ ಶಾಗೆ ವಿವರಣೆಯನ್ನ ನೀಡಲಿದ್ದಾರೆ ಶಾಸಕ ಯತ್ನಾಳ್. ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಕೂಡ ದೂರುಗಳು ಕೇಳಿಬರ್ತಿದೆ. ಪ್ರಭಾವಿ ನಾಯಕನ ವಿರುದ್ಧವೇ ಯತ್ನಾಳ್ ದೂರನ್ನ ನೀಡ್ತಾರ. ಏನು ಮೈಸೂರು ಚಲೋ ಮಾಡಿದ್ದೇಕೆ ಎಂಬ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾರ. ಅಮಿತ್ ಶಾ ಬಳಿ ಪ್ರಸ್ತಾಪಿಸಲಿರೋ ಶಾಸಕ ಯತ್ನಾಳ್. ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಈಗ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ಇದೇ ವಾರದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಶಾಸಕ ಯತ್ನಾಳ್. ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನಾಳ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಇದೇ ನಿರ್ಧಾರ ಒಂದಿಷ್ಟು ಯಕ್ಷ ಪ್ರಶ್ನೆಗಳನ್ನ ಉದ್ಭವಿಸಿಬಿಟ್ಟಿದೆ. ಅಮಿತ್ ಶಾ ಭೇಟಿಗೆ ಯತ್ನಾಳ್ ಅವಕಾಶವನ್ನ ಕೇಳಿದ್ದಾರೆ. ರಾಜ್ಯದಲ್ಲಿ ಆಗ್ತಿರುವಂತಹ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾಗೆ ತಿಳಿಸುವಂತ ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ನು ಇದರ ಜೊತೆಯಲ್ಲಿ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಪರ್ಯಾಯ ಪಾದಯಾತ್ರೆಗೆ ಅನುಮತಿಯನ್ನ ಪಡೆಯೋ ಸಾಧ್ಯತೆ ಕೂಡ ಇದೆ. ಒಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮ ಹಗರಣ ಮತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಡೆಸಿರುವಂತಹ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿತ್ತು. ಆದ್ರೆ ಇದಕ್ಕೆ ಟಕ್ಕರ್ ಅನ್ನ ನೀಡುವಂತೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಪರ್ಯಾಯ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಯತ್ನಾಳ್ ಅಂಡ್ ಟೀಮ್ ಈಗ ಸಿದ್ಧವಾಗಿದೆ. ಇನ್ನು ಇದೇ ವಿಚಾರವಾಗಿ ಸೀಕ್ರೆಟ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಇದೇ ವಿಚಾರವಾಗಿ ಯಾಕೆ ಪರ್ಯಾಯ ಪಾದಯಾತ್ರೆ ಬೇಕು, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿ ಹೇಳಬಹುದು, ಅವರಿಗೆ ವಿವರಿಸುವಂತ ಪ್ರಯತ್ನ ಆಗಬಹುದು. ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಕೂಡ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ MLC CT ರವಿ ಅವರು ಕೂಡ ಸ್ವಪಕ್ಷದ ನಾಯಕರ ವಿರುದ್ಧವೇ ಗುಡುಗು ಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಹೊಂದಾಣಿಕೆಯ ರಾಜಕಾರಣ ಆಗ್ತಿದೆ ಅನ್ನುವಂತ ದೂರನ್ನ ಕೂಡ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಪ್ರಭಾವಿ ನಾಯಕನ ವಿರುದ್ಧವೇ ಯತ್ನಾಳ್ ಕೂಡ ದೂರನ್ನ ಮಾಡಿದ್ದಾರೆ. ಮೈಸೂರು ಚಲೋ ಯಾಕೆ ಮಾಡಿದ್ರು, ಇದರ ಕಂಪ್ಲೀಟ್ ಆಗಿರುವಂತಹ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾರ. ಅಮಿತ್ ಶಾ ಬಳಿ ಪ್ರಸ್ತಾಪಿಸಲಿದ್ದಾರೆ ಶಾಸಕ ಯತ್ನಾಳ್. ಈಗ ಶಾಸಕ ಯತ್ನಾಳ್ ಅವರ ದೆಹಲಿ ನಡೆ ಏನಿದೆಯಲ್ಲ, ಇದು ಒಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ.